ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕ್ರಿಕೆಟ್ ಪಂದ್ಯ ಅಂತ ಹೇಳಿದ್ರೆ ಅದೆಷ್ಟರ ಮಟ್ಟಿಗೆ ಹುಚ್ಚು ಅಂತ ಹೇಳಿದ್ರೆ ಕ್ರೇಜ್ ಅಂತ ಹೇಳಿದ್ರೆ ಇಡೀ ವಿಶ್ವದ ಜನ ಬಹಳ ಕಾತುರದಿಂದ ಕಾಯ್ತಾ ಇದ್ರು. ಸಾಗರೋಪಾದಿಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಮೈದಾನದತ್ತ ಹರಿದು ಬರ್ತಾ ಇದ್ರು. ಆದರೆ ಇವತ್ತು ನಡೀತಾ ಇರುವಂಥ ಏಷ್ಯಾ ಕಪ್ ಇದೆಯಲ್ವಾ, ಏಷ್ಯಾ ಕಪ್ ಪಂದ್ಯಾವಳಿ ನಡೀತಾ ಇದೆ ದುಬೈನಲ್ಲಿ, ಶುರುವಾಗುತ್ತೆ ಈಗ ಇನ್ನೊಂದು ಅವರಲ್ಲಿ. ಆದರೆ ಇತಿಹಾಸವನ್ನು ನಾವು ಕೆದಕಿ ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಟಿಕೆಟ್ ಸೋಲ್ಡ್ ಔಟ್ ನೋಡಿದ್ರೆ ಅರ್ಧಕ್ಕರ್ಧ ಟಿಕೆಟೇ ಅಲ್ಲಿ ಬಿಕ್ರಿಯಾಗಿಲ್ಲ. ಅಂತಹ ಪರಿಸ್ಥಿತಿ ಬಂದುಬಿಡ್ತು. ಯಾಕಂತ ನಾವು ನೋಡ್ತಾ ಹೋದರೆ ನಿಮಗೆಲ್ಲ ಗೊತ್ತೇ ಇದೆ, ಇದೇ ವರ್ಷದ ಏಪ್ರಿಲಲ್ಲಿ ಆ ಭಯೋತ್ಪಾದಕರ ದಾಳಿಗೆ ನಮ್ಮ 26 ಜನ ಅಮಾಯಕರು ಪ್ರಾಣ ಕಳೆದುಕೊಂಡ್ರು. ನಮ್ಮ ಭಾರತೀಯ ನಾರಿಯರ ಕುಂಕುಮವನ್ನು ಸಿಂಧೂರವನ್ನು ಅಳಿಸಿ ಹಾಕಿದ್ರು. ಅದಾದ ಮೇಲೆ ಭಾರತವು ಕೂಡ ಅದಕ್ಕೆ ತಕ್ಕನಾಗೆ ಪ್ರತ್ಯುತ್ತರವನ್ನು ಕೊಡ್ತು. ಆಪರೇಷನ್ ಸಿಂಧೂರ ಮಾಡಿದ್ವಿ. ನಂತರದಲ್ಲಿ ಏನಾಯಿತು, ಆಪರೇಷನ್ ಸಿಂಧೂರ ಸಕ್ಸಸ್ ಆಯಿತು. ಪಾಕಿಸ್ತಾನದೊಂದಿಗೆ ಬಹುತೇಕವಾಗಿ ಎಲ್ಲ ಸಂಬಂಧಗಳು ನಮ್ಮ ಭಾರತ ಕಳೆದುಕೊಂಡಿತು. ಸಿಂಧು ನದಿ ಒಪ್ಪಂದ ಆಗಿರ್ಬೋದು, ಅದರ ಜೊತೆಗೆ ವ್ಯಾಪಾರ ವಹಿವಾಟು, ವಿಮಾನಯಾನ ಇವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಹಿಷ್ಕಾರವನ್ನು ಮಾಡಿತು ಭಾರತ. ಎಲ್ಲರೂ ಕೂಡ ದೇಶ ಪ್ರೇಮ ದೇಶಭಕ್ತಿಯನ್ನು ಮೆರೆದರು. ಆದರೆ ಈಗ ಕ್ರೀಡೆ ಅಂತ ಬಂದಾಗ ಯಾವುದಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು, ಕ್ರೀಡಾ ಪ್ರೇಮನ ಅಥವಾ ದೇಶ ಪ್ರೇಮನ? ಪರ ವಿರೋಧ ಚರ್ಚೆ ಆಗ್ತಾ ಇದೆ. BJPಯಲ್ಲೂ ಕೂಡ ಕೆಲವು ವಿರೋಧ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಕೂಡ ಟೀಕೆ ಮಾಡ್ತಿದ್ರು. ಬಹುತೇಕವಾಗಿ ವಿಪಕ್ಷಿಗಳು ಬಹಿಷ್ಕಾರವನ್ನು ಮಾಡ್ತಿದ್ರು, ಬಾಯ್ಕಟ್ ಮಾಡ್ತಿದ್ರು. ಟ್ರೆಂಡಿಂಗ್ ಆಗಿದೆ ಈಗ ಸಿಕ್ಕಾಪಟ್ಟೆ. ಬಾಯ್ಕಾಟ್ BCCI, ಬಾಯ್ಕಾಟ್ ಇಂಡಿಯಾ ಪಾಕ್ ಮ್ಯಾಚ್, ಈ ರೀತಿಯಾದಂಥ ಅಭಿಯಾನಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕೆ ಸಂಚಲನವನ್ನು ಉಂಟು ಮಾಡಿದೆ. ಹಾಗಾಗಿ ಇಲ್ಲಿ ನಾವು ಆಟವನ್ನು ಆಟದ ಥರ ನೋಡಬೇಕಾ ಅಥವಾ ಭಯೋತ್ಪಾದಕ ಕೃತ್ಯವನ್ನು ಈ ರೀತಿಯಾಗಿ ಕ್ರೀಡೆಯ ಜೊತೆಗೆ ನಾವು ಹೋಲಿಕೆಯನ್ನು ಮಾಡಬೇಕಾ ಅನ್ನುವಂಥದ್ದು ಸಹಜವಾಗಿ ಬರುವಂತಹ ಪ್ರಶ್ನೆ. ಆದರೆ ಇಲ್ಲಿ ಸರ್ಕಾರದ ಪಾತ್ರ, ಕೇಂದ್ರ ಸರ್ಕಾರದ ಪಾತ್ರ ಹೇಗಿರುತ್ತೆ ಅಂದರೆ, ಕೇಂದ್ರ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡಬಹುದಾಗಿತ್ತ? ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಪಂದ್ಯ, ಇದು ಏಕಪಕ್ಷೀಯ ಅಂದರೆ ದ್ವಿಪಕ್ಷೀಯ 1-1 ಪಾಕಿಸ್ತಾನ ಜೊತೆ ನಾವು ಆಡ್ತಾ ಇಲ್ಲ. 8 ಮ್ಯಾಚ್ಗಳು ಅಂದರೆ 8 ತಂಡಗಳು ಭಾಗಿಯಾಗಿದ್ದಾವೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಪಂದ್ಯ ಆಗಿರೋದ್ರಿಂದ ಭಾಗವಹಿಸಲೇಬೇಕು ಅನ್ನುವಂಥ ವಾದ ಮತ್ತೊಂದು ಕಡೆ ಬರ್ತಾ ಇದೆ. ಇನ್ನು ಕೆಲವೊಬ್ಬರು ನಾವು ಇವತ್ತು ಮ್ಯಾಚನ್ನು ನೋಡೋದೇ ಇಲ್ಲ ಅಂತ ಹೇಳಿ ಬಹಿಷ್ಕಾರವನ್ನು ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಜನ ನಾವಿವತ್ತು TVಯನ್ನೇ ಆನ್ ಮಾಡೋದಿಲ್ಲ, ಲೈವ್ ಕೊಡಲೇಬಾರ್ದು, ಹೋಟೆಲ್ ರೆಸ್ಟೋರೆಂಟು ಎಲ್ಲೂ ಕೂಡ ಅವಕಾಶಗಳನ್ನು ಕೊಡಬಾರ್ದು ಅಂಥೇಳಿ ಕೆಲವರು ನಿರ್ಧಾರವನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾಗಿಯೇ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 26 ಜನರ ಅಮಾಯಕರ ನೆತ್ತರು ಹರಿಸಿದಂತಹ ಆ ಪಾಕ್ ಕ್ರಿಮಿಗಳು ಅಥವಾ ಪಾಕ್ ಆಶ್ರಯ ಪಡೆದಂತಹ ಆ ಉಗ್ರರು ಏನಿದ್ದಾರೆ, ಓವರಾಲ್ ಅವ್ರ ಜೊತೆಗೆ ನಾವು ಮ್ಯಾಚನ್ನು ಆಡೋದು ಈ ಸಂದರ್ಭದಲ್ಲಿ ಸೂಕ್ತನಾ ಅನ್ನುವಂಥದ್ದು ಸಹಜವಾಗಿ ಜನಸಾಮಾನ್ಯರು ಎತ್ತಾ ಇರುವಂತಹ ಸಾಮಾನ್ಯವಾದಂತಹ ಪ್ರಶ್ನೆಗಳಾಗಿದೆ. ಇದರಲ್ಲಿ ಗೊಂದಲ ಅಂತೂ ಏನೂ ಇಲ್ಲ. ಕೆಲವೊಂದಿಷ್ಟು ನಿರ್ಬಂಧಗಳಿದ್ದಾವೆ, ಕೆಲವೊಂದಿಷ್ಟು ನಿಯಮಗಳಿದ್ದಾವೆ. ಮಾಜಿ ಆಟಗಾರರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕೆಲವೊಬ್ಬರು ತಾರೆಯರು ಕೂಡ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಆದರೆ ಇದರಲ್ಲಿ ರಾಜಕೀಯವನ್ನು ಸೇರಿಸುವುದು ಎಷ್ಟು ಸಮಂಜಸ ಅನ್ನುವುದು ಸಹಜವಾಗಿ ನಮ್ಮ ತಲೆಯಲ್ಲಿ ಹೊಳೆಯುವಂಥ ಪ್ರಶ್ನೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಜೊತೆಗೆ BJP ವಕ್ತಾರರಾಗಿರುವಂಥ ನಾಗರಾಜ್ ನಾಯಕ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರನ್ನು ಕೂಡ ಬರ್ತಾರೆ, ವೇಟ್ ಮಾಡ್ತಾ ಇದ್ದೀವಿ. ಸರ್, ಈಗ ಬಹುಶಃ ನಮಗೆ ಭಾರತ ಪಾಕಿಸ್ತಾನ ಮ್ಯಾಚ್ ಬಂದಾಗ ನಾವೆಲ್ಲರೂ ಬಹಳ ಕುತೂಹಲದಿಂದ ನೋಡ್ತೀವಿ. ಬದ್ಧ ಎದುರಾಳಿಗಳು, ಸಾಂಪ್ರದಾಯಿಕವಾಗಿ ಎದುರಾಳಿಗಳು ಅಂತೇಳಿ. ಆದರೆ ಭಾವನಾತ್ಮಕ ವಿಚಾರ ಅಂತ ಬಂದಾಗ ಇದೇ ನಿಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ರಕ್ತ ಮತ್ತು ನೀರು ಅದು ಒಂದೇ ಕಡೆ ಹರಿಯೋಕ್ಕಾಗೋದಿಲ್ಲ ಅಂಥೇಳಿ. ಆದರೆ ಈಗ ನೋಡಿದರೆ ಆ ರಕ್ತದ ಜೊತೆಗೆ ಭಾರತೀಯ ರಕ್ತ ಹರಿಸ್ಬೋದು ಅಂತೇಳಿ ಪ್ರಶ್ನೆ ಬರ್ತದೆ ಸಹಜವಾಗಿ. ರನ್ನ ಜೊತೆಗೆ ರಕ್ತ ಹರಿಸ್ಬೋದು ಅನ್ನುವಂಥ ಪ್ರಶ್ನೆ. ಇಲ್ಲಿ ಯಾವುದೇ ವಿಷಯದಲ್ಲಿ ಒಂದು ಚರ್ಚೆಗಿಳಿಯುವಂಥ ಸಂದರ್ಭದಲ್ಲಿ ವ್ಯಷ್ಟಿ ಮತ್ತು ಸಮಷ್ಟಿಗಳ ಆಧಾರದಲ್ಲಿ ನಾವು ನೋಡಬೇಕಾಗ್ತದೆ. ವ್ಯಷ್ಟಿ ಆಧಾರದಲ್ಲಿ ನೋಡ್ಲಿಕ್ಕೆ ಹೋದರೆ ಖಂಡಿತವಾಗಿ ಹೌದು, ದ್ವಿಪಕ್ಷೀಯವಾಗಿ ಭಾರತ ಎಂದೂ ಸಹಿತ ಪಾಕಿಸ್ತಾನದೊಂದಿಗೆ ಆಟ ಆಡಲಿಕ್ಕೆ ಸಿದ್ಧನೇ ಇಲ್ಲ. ಇವತ್ತು ಸಹಿತ ನಮ್ಮ ಸರ್ಕಾರದ ಸ್ಟ್ಯಾಂಡ್ ಅದೇ. ನಾವಾಗಿ ಪಾಕಿಸ್ತಾನವನ್ನು ಕರೆದು ನಾವಿಬ್ಬರು ಮೈತ್ರಿ ಆಟನ ಆಡೋಣ, ಒಮ್ಮೆ ನೋಡೋಣ, ಅಥವಾ ನಾವು ಪಾಕಿಸ್ತಾನಕ್ಕೆ ಬರ್ತೀವಿ ಅಲ್ಲಿ ಆಟ ಆಡೋಣ, ಈ ರೀತಿಯ ಮಾತೇ ಇಲ್ಲ, ಚಾನ್ಸೇ ಇಲ್ಲ. ನಾವೇನು ಹಿಂದೇನು ಹೇಳಿದ್ದೀವಲ್ಲ ಅಂತ ಆ ಮಾತಿಗೆ ಇವತ್ತು ಸಹಿತ ಬದ್ಧರಾಗಿದ್ದೀವಿ. ಆದರೆ
ಇವತ್ತು ದುಬೈದಲ್ಲಿ ನಡೀತಾ ಇರುವಂಥ ಕ್ರಿಕೆಟ್ ಪಂದ್ಯಾವಳಿ ಯಾವುದು ಅಂತ ಹೇಳಿದ್ರೆ ಏಷ್ಯಾ ಕ್ರಿಕೆಟ್ ಪಂದ್ಯಾವಳಿ, ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿ. ಇದನ್ನ ಕೇವಲ ಭಾರತ ಸಂಘಟಿಸುವಂಥದ್ದಲ್ಲ, ಇದು ಒಂದು ಅಂತಾರಾಷ್ಟ್ರೀಯ ಒಂದು ಅನೇಕ ದೇಶಗಳಿಗೆ, ಭಾರತ, ಪಾಕಿಸ್ತಾನ ಅಥವಾ ಇನ್ನಿತರ ಕ್ರಿಕೆಟ್ ಆಡುವ ಏಷ್ಯಾದಲ್ಲಿರುವಂಥ ದೇಶಗಳಿಗೆ ಸೇರಿರುವಂಥ ಒಂದು ಕ್ರಿಕೆಟ್ ಪಂದ್ಯಾವಳಿ. ಆ ಪಂದ್ಯಾವಳಿಗೆ ನಮ್ಮನ್ನು ಕರೆದಾಗ ಅಲ್ಲಿ ನಾವು ಹೋಗುವುದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಆಗತಕ್ಕಂಥ ಮೆರಿಟ್ಸು ಮತ್ತು ಡಿಮೆರಿಟ್ಸ್ಗಳನ್ನು ನಾವು ನೋಡಬೇಕಾಗ್ತದೆ. ಈಗ ಹೌದು, ಇದು ಪಹಲ್ಗಾಮ್ ಒಂದು ಘಟನೆ, ಇಡೀ ದೇಶವೇ ಅದರಿಂದ ತತ್ತರಿಸಿ ಹೋಗಿರುವಂತಹದ್ದು, ಇಡೀ ದೇಶವೇ ಕುದಿದು ಹೋಗಿರುವಂಥ ಒಂದು ಘಟನೆ. ಅದಕ್ಕೆ ಕೇಂದ್ರ ಸರ್ಕಾರ ಸರಿಯಾದಂಥ ಒಂದು ತೀರ್ಮಾನವನ್ನು ಕೊಟ್ಟಿದೆ. ಆಪರೇಷನ್ ಸಿಂಧೂರದ ಮುಖಾಂತರ ನಾವು ಪಾಕಿಸ್ತಾನಿಗಳಿಗೆ ಸರಿಯಾದಂಥ ಪಾಠವನ್ನು ಕಲಿಸಿದ್ದೇವೆ. ಎಲ್ಲೂ ಸಹಿತ ದೇಶದ ಅಭದ್ರತೆಯ ವಿಷಯದಲ್ಲಿ ದೇಶದ ಪ್ರಜೆಗಳ ಜೀವಕ್ಕೆ ಮತ್ತು ಆಸ್ತಿಗೆ ಹಾನಿ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎಂದೂ ಸಹಿತ ಕೈಕಟ್ಟಿ ಕುಳಿತುಕೊಂಡಿರುವಂಥ ಪ್ರಶ್ನೆಯೇ ಇಲ್ಲ, ಪ್ರಶ್ನೆ ಬರುವುದೂ ಇಲ್ಲ. ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರಿಕೆಟನ್ನು ನಾವು ಆಡುವಂಥ ಒಂದು ಆಹ್ವಾನ ಬಂದಿರುವಂಥ ಸಂದರ್ಭದಲ್ಲಿ ಆ ಆಹ್ವಾನವನ್ನು ತಿರಸ್ಕರಿಸಿದರೆ ಏನಾಗ್ತದೆ ಎನ್ನುವಂಥ ಒಂದು ಪ್ರಶ್ನೆ ಬರ್ತದೆ.